ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟ್ರಿಪ್ಪಿಗೆ ನಾವು ಸೆಲೆಕ್ಟ್ ಮಾಡಿದ್ದೆ ಆದ್ಯತಾ ಟ್ರಾವೆಲ್ಸ್ನ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕಾ? ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ಬುಕ್ ಮಾಡಿ. ಹೆಲೋ ಫ್ರೆಂಡ್ಸ್, ನಾವಿವತ್ತು 5 ಜನ ಸ್ಕೂಲ್ ಫ್ರೆಂಡ್ಸು ಟ್ರಿಪ್ ಹೊರಟಿದ್ವಿ. ಯಾರ್ಯಾರಪ್ಪ ಹೊರಟಿದ್ದು ಅಂತಂದರೆ, ಮೊದಲನಾಗಿ ಸಂದೀಪ, ವಾಸು, ಕಿರಣ, ಮಾರುತಿ ಮತ್ತು ನಾನು. ನಾವೆಲ್ಲಪ್ಪ ಹೊರಟಿದ್ದು ಅಂತಂದರೆ ಚಿಕ್ಕಮಂಗ್ಳೂರಿನ ಮುಳ್ಳಯ್ಯನಗಿರಿ ಪೀಕಿಗೆ ಅಂತ ಹೊರಟಿದ್ವಿ. ನಾವು ಹೋಗಲ್ಲಿ ಸೇರಿ ತಲುಪಿದಾಗ ಬೆಳಗಿನ ಜಾವ 3 ಗಂಟೆ ಆಗಲೇ ಇಷ್ಟು ಕ್ಯೂ ನಿಂತ್ಬಿಟ್ಟಿತ್ತು. ಕ್ಯೂನಲ್ಲಿ ಟಿಕೆಟ್ ತೊಗೊಂಡು ಬೆಟ್ಟದ ಮೇಲೆ ಹೊರಟ್ವಿ. ಬೆಟ್ಟದ ಮೇಲೆ ಹೋಗಿ ನೋಡಿದ್ರೆ ಪಾರ್ಕಿಂಗ್ ಲಾಟ್ ಫುಲ್ ಆಗಿಬಿಟ್ಟಿತ್ತು. ಎಲ್ಲೋ ಜಾಗ ಇದ್ರ ಹತ್ರ ನಮ್ಮ ಗಾಡಿನ ಪಾರ್ಕ್ ಮಾಡಿ ನಾವು ಬೆಟ್ಟದ ಮೇಲೆ ಹೋಗೋಣ ಅಂತ ಹೊರಟ್ವಿ. ಮುಳ್ಳಯ್ಯನಗಿರಿ ಪೀಕಿಗೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿಂದ ಕರ್ಕೊಂಡು ಹೋಗ್ತಾರೋ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಹೋದಂಗೆಲ್ಲ ನಾನು ಹಿಂದೆ ಹೋಗ್ತಾ ಇದ್ದೆ. ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿಂದ ಹೋಗೋದಲ್ಲ, ಇದು ಮೇನ್ ರೋಡಲ್ಲಿ ಜೀಪಲ್ಲಿ ಹೋಗ್ಬೇಕು ಅಂತ. ನಾವಿನ್ನೂ ಪೂರ್ತಿ ಬೆಟ್ಟ ಹತ್ತೇ ಇಲ್ಲ. ಸ್ಟಾರ್ಟಿಂಗಲ್ಲೇ ನಮ್ಮ ಹುಡುಗರು ಏನು ಹೇಳಿದ್ರು ಕೇಳ್ಕೊಂಬರೋಣ ಬನ್ನಿ. ಹಾಯ್ ಗಾಯ್ಸ್, ನಾನು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ. ನನ್ನ ಹೆಸರು ವಾಸು ಅಂತ. ನಿಮ್ಮ ಹೆಸರು ಹೇಳ್ರಿ? ನಿಮ್ಮ ಹೆಸರು? ಆರತಿ ಅಂತ ಬೆಂಗಳೂರಿಂದ ಬಹಳ ಕಷ್ಟ ಆಗಿದೆ. ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಜೀಪ್ನ ಎತ್ಕೊಂಡು ಬೆಟ್ಟದ ಮೇಲೆ ಹೊರಟ್ವಿ. ಸ್ಟಾರ್ಟಿಂಗಲ್ಲೇ ಫುಲ್ ಫಾಗು ಮತ್ತು ಮಳೆ ಇರೋದ್ರಿಂದ ನಾವು ರೈನ್ ಕವರ್ನ ತೊಗೊಂಡಿದ್ವಿ. ಹುಡುಗರೆಲ್ಲ ಅದನ್ನ ಹಾಕ್ಕೊಂಡು ರೆಡಿ ಆದರು. ಮೇಲೆ ಮೆಟ್ಲು ಹತ್ತುತ್ತಾ ಹೆವಿ ಗಾಳಿ, ಫುಲ್ ಫಾಗು, ಮಳೆ ಕೂಡ ಸ್ಟಾರ್ಟ್ ಆಯಿತು. ಅದೇ ಮಳೆ ಗಾಳಿಲಿ ಮೆಟ್ಲು ಹತ್ಕೊಂಡು ಪೂರ್ತಿ ಮೇಲಕ್ಕೆ ಹೋದ್ವಿ. ಫುಲ್ಲು ಮೇಲ್ಗಡೆ ವೆದರ್ ಯಾವ ಥರ ಇತ್ತು ಅಂದರೆ ಫುಲ್ ಫಾಗು, ಮಳೆ ಜೊತೆಲಿ ಮಳೆ ಬೇರೆ ಬರ್ತಾ ಇತ್ತು. ಬೆಟ್ಟದ ಮೇಲಿಂದ ಕೆಳಗಿಳಿದ್ಬಿಟ್ಟು ನಾವು ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಜೆರ್ರಿ ಫಾಲ್ಸ್ಗೆ. ಜೀಪಲ್ಲಿ ಡ್ರಾಪ್ ಆದಮೇಲೆ ಒಂದು 500 ಮೀಟರ್ಸ್ ವಾಕ್ ಮಾಡಬೇಕಾಗುತ್ತೆ. ಜೆರ್ರಿ ಫಾಲ್ಸ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಕುಶಾಲನಗರ ಗೋಲ್ಡನ್ ಟೆಂಪಲ್ಗೆ. ಗೋಲ್ಡನ್ ಟೆಂಪಲ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಹೆಬ್ಬೆ ಫಾಲ್ಸ್ಗೆ.
ಹೆಬ್ಬೆ ಫಾಲ್ಸ್ನ ನೋಡಿಬಿಟ್ಟು ನಾವು ನೆಕ್ಸ್ಟ್ ಹೊರಟಿದ್ದೆ ದುಬಾರೆ ಎಲಿಫೆಂಟ್ ಕ್ಯಾಂಪ್. ನಾವು ಹೋಗುವಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿತ್ತು. ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಆಗಿತ್ತು. ರೀಓಪನ್ ಮತ್ತೆ ಸಂಜೆ 4:15 ಅಂತ ಹೇಳಿದರು. ಹಾಗಾಗಿ ಕಾವೇರಿ ತಟದಲ್ಲಿ ಕೂತು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಬಿಟ್ಟು ಮತ್ತೆ ನಾವು ಅಲ್ಲಿಂದ ಹೊರಟು. ನಾವು ಊರಿಗೆ ವಾಪಸ್ ಬರ್ತಾ ಹಂಗವೇ ಸಿಕ್ಕಿದ್ದೆ ಹೇಮಾವತಿ ಜಲಾಶಯ. ಹಾಸನದಿಂದ ಮುಂದೆ ಗೋರೂರು ಅಂತ ಬರುತ್ತೆ. ಆ ಗೋರೂರು ಹತ್ರ ಹೇಮಾವತಿ ಜಲಾಶಯ ಇದೆ. ಗೇಟ್ಸ್ ಫುಲ್ ಓಪನ್ ಮಾಡಿರೋದ್ರಿಂದ ನಾವು ಈ ಡ್ಯಾಮ್ನ ನೋಡೋಣ ಅಂತ ಹೊರಟ್ವಿ. ಇಲ್ಲಿಗೆ ನಮ್ಮ ಟ್ರಿಪ್ನ ವಿಡಿಯೋ ಮುಕ್ತಾಯಗೊಳ್ಳುತ್ತೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.